ಯಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು HSN ಮಲ್ನಾಡ್ ಟೂರ್ಸ್ ಯೂಟ್ಯೂಬ್ ಚಾನಲ್. ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಹಾಕೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಸುಚಿತ್ರ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಒಂದು ಕಾರ್ಯ ಇದೆ. ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅವರು ಜಾತ್ರಾ ಮಹೋತ್ಸವದ ಆಣೆಕನ್ನಂಬಾಡಿ ಅಮ್ಮ ಜಾತ್ರಾ ಮಹೋತ್ಸವದ್ದು ಫಸ್ಟ್ ವಿಡಿಯೋನೇ ಇದು ನಮ್ಮದು ಅಪ್ಲೋಡ್ ಮಾಡಿದ್ದೀವಿ. ಸೊ ಅವ್ರ ಮನೆಗೆ ಇವತ್ತು ಹೋಗ್ತಾ ಇದ್ದೀವಿ. ಅವ್ರ ಮನೆ ಕಾರ್ಯ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಪ್ರೈಸ್ ಏನು ಅಂತ ಅಂದರೆ ನೀತುದು ಬರ್ತ್ಡೇ ಇದೆ. ಸೊ ಅವ್ರದ್ದು ಬರ್ಡೇ ಕೇಕ್ನ ನಾವೇನೇ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಸೆಲೆಬ್ರೇಟ್ ಮಾಡೋಣ ಅಂತೇಳಿ. ಬಟ್ ಈ ವಿಷಯ ನೀತು ಗೊತ್ತಿಲ್ಲ. ಸೊ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ನಾವು ಬೇಕ್ರಿಲಿ, ನಮ್ಮ ಸತ್ಮಂಗ್ಲ ಬೇಕ್ರಿ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಕೇಕ್ ಮಾಡ್ತಾರೆ. ಸೊ ಅಲ್ಲಿ ಬೇಕ್ರಿ ಆರ್ಡ್ರ್ ಕೊಟ್ಟಿದ್ವಿ. ಅದು ತೊಗೊಂಡು ಇವಾಗ ಬಸ್ ಸ್ಟ್ಯಾಂಡಲ್ಲಿ ಅವ್ರು ಸಿಗ್ತಾರೆ ನಮಗೆ. ಸೊ ಅಲ್ಲಿಂದ ಒಟ್ಟಿಗೆ ನಾವು ಕಾರಲ್ಲಿ ಹೋಗ್ತೀವಿ. ಅವ್ರ ಮನೇಲಿ ಒಂದು ಊಟ ಇದೆ, ಊಟ ಮುಗಿಸ್ಕೊಂಡು ರಿಟರ್ನ್ ಆಗ್ತೀವಿ. ಸೊ ಬನ್ನಿ, ಬೇಕ್ರಿ ಹತ್ರ ಹೋಗಿ ಕೇಕ್ ತೊಗೊಂಡು ಅವ್ರ ಮನೆಗೆ ಹೋಗೋದು ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ತೀನಿ. ಹೊರಟ್ವಿ, ಬೇಕ್ರಿ ಹತ್ರ ಹೋಗ್ಬಿಟ್ಟು ಕೇಕ್ ತಗೊಂಡು ಹೋಗ್ತೀವಿ. ಆ್ಯಕ್ಚುಲಿ ಫಂಕ್ಷನ್ ಇದ್ದಿದ್ದು ಮಧ್ಯಾಹ್ನ, ನಮಗೆ ಇನ್ನೊಂದು ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನಾವು ಮಧ್ಯಾಹ್ನ ಬರೋಕ್ಕಾಗಲ್ಲ ಅಂತೇಳಿ ಈವ್ನಿಂಗ್ ಹೋಗೋಣ ಅಂತ ಹೇಳಿದೆ ಅವ್ರಿಗೆ. ಸೊ ಆಲ್ರೆಡಿ ನೀತು ಹೋಗಿದ್ದಾರೆ. ನಾವು ಜಸ್ಟ್ ಅವ್ರು ಸರ್ಪ್ರೈಸಾಗಿ ಕೇಕ್ ತಂದು ಹೋಗೋಣ ಅಂತ ನಮ್ಮ ಸತ್ಮಂಗ್ಲ ಸರ್ಕಲಿಗೆ ಬಂದ್ವಿ. ಆಲ್ರೆಡಿ ನೆನ್ನೆನೇ ಫೋನ್ ಮಾಡಿ ಹೇಳಿದ್ವಿ ಆರ್ಡ್ರಿಗೆ. ಇಲ್ಲಿ ಸತ್ಮಂಗ್ಲ ಸರ್ಕಲಲ್ಲಿ ಕೃಷ್ಣ ಬೇಕರಿ ಅಂತ ಇದೆ, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಇಲ್ಲಿ ಎಲ್ಲ ಥರದ ಐಟಮ್ಸು, ಫುಡ್ ಐಟಮ್ಸು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಸತ್ಮಂಗ್ಲ ಸರ್ಕಲಿಗೆ ಹೋದರೆ ಕಂಪಲ್ಸರಿ ನಾನು ರಸ್ಕ್ ತಗೋತೀನಿ. ಅದು ತುಂಬ ಚೆನ್ನಾಗಿ ಮಾಡಿರ್ತಾರೆ ರಸ್ಕಂತೂ. ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ, ಚೆನ್ನಾಗಿರುತ್ತೆ. ನೋಡಿ, ಜೀವನದಲ್ಲಿ ಎಷ್ಟೋ ಜನ ಫ್ರೆಂಡ್ಸು ಬರ್ತಾರೆ ಹೋಗ್ತಾರೆ, ಅದರಲ್ಲೂ ಲೇಡೀಸ್ಗಂತೂ ಕಮ್ಮಿ ಫ್ರೆಂಡ್ಸ್ ಎಲ್ಲ ಇರೋದು. ನನಗಿರೋ ಫ್ರೆಂಡ್ಸಲ್ಲಿ ನೀತು ಒಬ್ಬರು ಬೆಸ್ಟ್ ಫ್ರೆಂಡ್ಸು. ನನಗೆಲ್ಲ ಥರ ಸಪೋರ್ಟಿವ್ ಆಗಿದ್ದಾರೆ, ಕಷ್ಟ ಅಂದರೆ ಓಡಿ ಬರ್ತಾರೆ. ಹಾಗಾಗಿ ನನ್ನ ಬರ್ಡೇಲೂ ಅವರು ಕೇಕ್ ಕಟ್ ಮಾಡಿಸಿದ್ರು, ಅವ್ರ ಬರ್ಡೇಲೂ ನಾನು ಕೇಕ್ ಕಟ್ ಮಾಡಿಸೋಣ ಅಂತ ನಾನೇ ಹಾಸನಿಂದ ಪ್ರಿಪೇರ್ ಮಾಡಿಸ್ಕೊಂಡು ತಗೊಂಡು ಹೋದ್ವಿ. ನನಗೆ ನೀತು ಹೆಚ್ಚು ಕಮ್ಮಿ 3-4 ಇಯರ್ಸಿಂದನೂ ಪರಿಚಯ ಇದ್ದಾರೆ. ಇತ್ತೀಚೆಗಂತೂ ತುಂಬ ಕ್ಲೋಸ್ ಆಗಿದ್ದೀವಿ. ನಮ್ಮ ಟ್ರಿಪ್ಸಿಗೆಲ್ಲ ನಾವು 3 ಜನ ಮಾತಾಡ್ಕೊಂಡೆ ಎಲ್ಲ ಕಡೆ ಹೋಗೋದು. ಒಂಥರ ತುಂಬ ಕ್ಲೋಸ್ ಆಗಿದ್ದಾರೆ, ಖುಷಿಯಾಗುತ್ತೆ ಇಂಥ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೇಳಿ. ಬಟ್ ಹೆಲ್ಪಿಂಗ್ ಹಾರ್ಟ್ಲಿ ತುಂಬ ಹೆಲ್ಪ್ ಮಾಡೋ ಹುಡುಗಿಯವರು. ಆ್ಯಕ್ಚುಲಿ ಬರ್ತ್ಡೇ ಸೆಲೆಬ್ರೇಷನ್ನ ಹಾಸನಲ್ಲಿ ಹೋಟೆಲ್ನಲ್ಲಿ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಸುಚಿತ್ರ ಅವ್ರ ಮನೆ ಫಂಕ್ಷನ್ ಇದ್ದಿದ್ದರಿಂದ ಇನ್ನೆಲ್ಲ ಅಲ್ಲೇ ಹೋಗ್ತೀವಲ್ಲ ರಾತ್ರಿ ಊಟಕ್ಕೆ, ಎಲ್ಲರೂ ನೆಂಟರು ಸಹ ಇರ್ತಾರೆ ಅಂತೇಳಿ ಅಲ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಹೊರಟ್ವಿ. ಸುಚಿತ್ರ ಅವ್ರ ಮನೆಗೆ ಬಂದ್ವಿ. ಅಂತೂ ಇಂತೂ ಲೇಟ್ ಆಯಿತು ಸ್ವಲ್ಪ. ನೀತು ಆಲ್ರೆಡಿ ಬಂದಿದ್ದಾರೆ. ಏನು ಇಷ್ಟೊಂದು ಲೇಟ್ ಆಯಿತು, ಬನ್ನಿ ಬಂದ್ವಿ. ಒಳಗಡೆ ಹೋಗಿದ್ರೆ ಅಡುಗೆ ಬರ್ತಡೇ ಗರ್ಲ್ ಇವ್ರೆ. ಹಾಯ್ ಹಾಯ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ನೀತು. ಥ್ಯಾಂಕ್ ಯು. ನೋಡಿ, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಸರ್ಪ್ರೈಸ್ ಕೊಟ್ಟಿದ್ದಾರೆ ಹೇಮಾ. ಬೆಳಗ್ಗೆ ಬರ್ಬೇಕಿತ್ತು, ಇವಾಗ ಬಂದಿದ್ದಾರೆ. ಸ್ವಲ್ಪ ಲೇಟ್ ಆಯ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಧರ್ಮಸ್ಥಳ ಹಾಗಾಗಿ ಅಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ. ಅಲ್ಲೂ ಒಂದು ಆಯ್ತಂತೆ, ಹೋಗಿದ್ವಿ, ಅಲ್ಲೇ ಬಡೆ ಮಾಡಿದ್ರ. ಅಲ್ಲೊಂದ್ಸರಿ ಕೇಕ್ ಕಟ್ ಮಾಡಿ ಫ್ಯಾಮಿಲಿ ಜೊತೆ ಬಂದಿರೋದು. ಈಗ ಫ್ರೆಂಡ್ ಜೊತೆ ಕೇಕ್ ಕಟ್ ಮಾಡ್ತಾ ಇರೋದು. ಸೊ ಹಾಸನಿಂದನೇ ತಗೊಬಂದಿದ್ದೀವಿ ಕಟ್ ಮಾಡೋಣ ಅಂತೇಳಿ. ಪಾಪ ನನ್ನ ಬರ್ತಡೇಗೂ ಆಫೀಸಲ್ಲೇ ಕಟ್ ಮಾಡಿಸಿದ್ರು. ಸೊ ಹಾಗಾಗಿ ಬೆಸ್ಟ್ ಫ್ರೆಂಡ್, ಇಂಥ ಫ್ರೆಂಡ್ ಮತ್ತೆ ಸಿಗಲ್ಲ. ಸೊ ಹಾಗಾಗಿ ಬಿಡಲ್ಲ. ಸೊ ಕೇಕ್ ಕಟ್ ಮಾಡೋಣ ಬನ್ನಿ, ಮಕ್ಕಳನ್ನೆಲ್ಲ ಕರ್ಕೊಂಡು. ಜನ್ಯಾ ಬರಪ್ಪ, ಬನ್ನಿ. ಸುಚಿತ್ರ ಅವ್ರ ಹಸ್ಬೆಂಡ್ ಇದ್ರಲ್ಲ, ವಿಜಯಣ್ಣ, ಅವ್ರ ಫ್ರೆಂಡ್ಸ್ ಮೀನ್ಸ್ ಊರಿನ ಹುಡುಗರು ಇರ್ತಾರಲ್ಲ, ಅವರೆಲ್ಲ ಬಂದಿದ್ದರು. ಇನ್ನೇನು ಅವರು ಒಂದು ಬೆಡ್ಡಿಂಗ್ ಮಾಡ್ಕೊಂಡಿದ್ರಂತೆ. ಯಾರು 100 ಹೇಳ್ಸೋದ್ರೊಳಗೆ ಒಂದು ಬನ್ನ ಕಂಪ್ಲೀಟ್ ಮಾಡ್ತಾರೆ ವಿತೌಟ್ ವಾಟರ್. ಸೊ ಅವರು 10,000ನ ಬೆಡ್ಡಿಂಗ್ ಇಟ್ಟಿದ್ರಂತೆ. ಹಾಗಾಗಿ ಆ ಬೆಡ್ಡಿಂಗಲ್ಲಿ ಗೆದ್ರಂತೆ. ನಮಗೆ ಬರ್ಡೇದು ಟ್ರೀಟ್ ಬೇಕು, ಇಲ್ಲಾಂದರೆ ನಾವು ಹಾಕಿರೋ ಬೆಡ್ಡಿಂಗಲ್ಲಿ ನೀವು ಗೆಲ್ಲಬೇಕು ಅಂತ ಅವರು ತುಂಬ ಹೇಳ್ತಾಯಿದ್ರು. ಇನ್ನು ನಾವು ಇನ್ನೇನು ಪ್ರಿಪೇರ್ ಆಗಿರಲಿಲ್ಲ, ನಮಗೂ ಅದರ ಐಡಿಯಾ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಇದು ಕಂಪಲ್ಸರಿ ಮಾಡಿ ಬೇಕಾದರೆ ಅಂತ ಹೇಳಿದ್ವಿ. ನೀತು ಆಲ್ರೆಡಿ ಬೆಳಗ್ಗೆನೇ ಒಂದು ಕೇಕ್ ಕಟ್ ಮಾಡಿದರು ಅವ್ರ ಫ್ಯಾಮಿಲಿ ಜೊತೆ.
ಶ್ರವಣಬೆಳಗೊಳಕ್ಕೆ ಹೋಗಿ ಒಂದು ಫಂಕ್ಷನ್ ಇತ್ತಂತೆ, ಹಾಗಾಗಿ ಅಲ್ಲೇ ಒಂದು ಕಟ್ ಮಾಡಿದರು. ಇದು ನಮ್ಮ ಜೊತೆ ಫ್ರೆಂಡ್ ಜೊತೆ ಕಟ್ ಮಾಡಬೇಕಲ್ಲ, ಹಾಗಾಗಿ ನಾವು ಕೇಕ್ ತಂದಿದ್ವಲ್ಲ ಅಂತೇಳಿ ಪಾಪ ಕಟ್ ಮಾಡಿದರು. ಮಕ್ಕಳು ಇನ್ನೇನು ಕೇಕ್ ತಿಂದ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಆಲ್ರೆಡಿ ಹೊಟ್ಟೆ ತುಂಬಿಸ್ಕೊಂಡಿದ್ರು. ಇನ್ನು ನಾವು ಹಾಸನಿಗೆ ಬರಬೇಕಿತ್ತು, ಹಾಗಾಗಿ ಮಧ್ಯಾಹ್ನ ಮಾಡಿದ್ದ ಅಡುಗೆ ಎಲ್ಲ ಮತ್ತೆ ಬಿಸಿ ಮಾಡಿ ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಟ್ವಿ. ಲಾಸ್ಟಿಗೆ ವೀಳ್ಯದೆಲೆ ಎಲ್ಲ ಹಾಕೊಳ್ಳೋಣ ಅಂತೇಳಿ ಹಾಗೆ ಮಾತಾಡ್ತಾ ಪಾಪ ಅವ್ರು ತುಂಬ ರೇಗಿಸ್ತಾನೆ ಇದ್ರು. ಇಲ್ಲ ನೀವು ಮಾಡಬೇಕು, ನೀವು ಲೇಡೀಸಾ ಜೆಂಟ್ಸಾ ಯಾರು ಗೆಲ್ತಾರೆ ನೋಡೋಣ ಅಂತ ತುಂಬ ಆರ್ಗ್ಯೂ ಮಾಡ್ತಾಯಿದ್ರು. ನಾವಿನ್ನು ಅವ್ರ ಜೊತೆ ಏನು ಆರ್ಗ್ಯೂ ಮಾಡೋದು ಅಂತ ಹೇಳಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿ ಊಟ ಮಾಡಿದ್ವಿ. ನಾನ್ ವೆಜ್ ಅಲ್ವಾ, ಹಾಗಾಗಿ ಸುಮಾರು ಐಟಮ್ಸ್ ಮಾಡಿದರು. ಅದು ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಹೇಳಿ ವೀಳ್ಯದೆಲೆ ಹಾಕ್ಕೊಂಡ್ವಿ. ಸೊ ನಾನ್ ವೆಜ್ ಆದಮೇಲೆ ಫೈನಲಾಗಿ ಒಂದು ವೀಳ್ಯದೆಲೆ ಹಾಕ್ಕೊಂಡಿಲ್ಲ ಅಂದರೆ ಅದೊಂಥರ ಊಟ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಹಾಗಾಗಿ ವೀಳ್ಯದೆಲೆ ಹಾಕ್ಕೊಂಡ್ವಿ. ಇನ್ನು ಹೊರಡಬೇಕಲ್ಲ, ಹಾಗಾಗಿ ಹಾಸನಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಬೇಗ ಹೊರಟ್ವಿ. ಅಲ್ಲಂತೂ ಹುಡುಗರು ಅಲ್ಲೂ ಬಂದು ಬೆಡ್ಡಿಂಗ್ ಬನ್ನಿ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ನಾವು ಅದೆಲ್ಲ ರಿಸ್ಕಿ ಆಗುತ್ತೆ ಬೇಡ ಅಂತ ಹೇಳಿ ನಾವು ಹಾಸನಿಗೆ ಹೊರಡೋದಿತ್ತು ಅಂತ ಹೊರಟ್ವಿ. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಫಂಕ್ಷನ್ ಸೊ ಫೈನಲಿ ಊಟ ಎಲ್ಲ ಆಯಿತು, ಎಲ್ಲ ಹಾಕೊಂಡಾಯ್ತು. ಹಾಸನಿಗೆ ಹೊರಡೋಣ ಅಂತ ಟೈಮ್ ಆಯಿತು, 9 o'clock ಆಗಿದೆ. ಚೆನ್ನಾಗಿತ್ತು ಸುಚಿತ್ರ, ಊಟ ತಿಂಡಿ ಎಲ್ಲ ಬಂದಿದ್ದೆ ತುಂಬ ಖುಷಿ ಆಯಿತು. 5-6 ಐಟಮ್ಸ್ ಮಾಡಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಥ್ಯಾಂಕ್ ಯು.